ಏನಂದೆ? ಕುಮಾರ. ಅಹೋ ಅಪ್ಪಯ್ಯ, ಓ ಕುಮಾರ, ಗುರುಕುಲದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವು ನಡೆಯುತ್ತಿರುವುದು. ಅಹೋ ಜನಕ ಕುಮಾರ, ನೀನು ಜ್ಞಾನನಂತೆ ಗಚ್ಚಿಸುವುದಕ್ಕೆ ನೀನ್ಯಾರು, ಅವನ್ಯಾರು? ಅಹೋ ಅಪ್ಪಯ್ಯ, ಓ ಕುಮಾರ, ಹೆಣ್ಣರು ಮಕ್ಕಳು ಬಂಧು ಬಾಂಧವರ ನೇಮಿತ್ಯ ಮಾತ್ರರು. ಅಹೋ ಜನಕ, ಓ ಮಗನೇ, ಆತ್ಮಗಳು ಎಂದಿಗೂ ನಾಶವಾಗುವುದು, ದೇಹಗಳು ಮಾತ್ರ ನಾಶವಾಗುತ್ತಿವೆ. ಅಹೋ ಅಪ್ಪಯ್ಯ, ಓ ಕುಮಾರ, ಆತ್ಮಗಳು ಹೊಸ ದೇಹವನ್ನು ಧರಿಸುತ್ತಾ ಜನನ ಮರಣ ತಿರುಗುಣಿಯಲ್ಲಿ ತಿರುಗಾಡುವವು. ಅಹೋ ಅಪ್ಪಯ್ಯ, ಓ ಕುಮಾರ, ನೀನು ನಾಶವಾನಾದ ವರ್ಣ ದೇಹಕ್ಕಾಗಿ ನೀನು ಅಜ್ಞಾನನಂತೆ ಮಾತನಾಡುವುದು ಒಳ್ಳೆಯದಲ್ಲ. ಅದು ಏನಕ್ಕೂ ಕುಮಾರ? ಖಂಡಿಯ ಮಂಡಲಾಧೀಶನೇ ತಿಳಿದು ನೋಡುವ ಆಲೋಚನೆ. ಬಡ ಬಾಲಕನೇ, ಅಹೋ ಜನಕ, ಎಲ್ಲ ಉದರ ಧರಿಸಿ ಎನಗೆ ನೀತಿ ಶಾಸನ ಹೇಳಿವಿಯಾ? ಇಲ್ಲಂದವರ್ಯಾರು ಜನಕ? ಎನೈ ಪಿತ್ತದೊಳಗೆ. ಅಹೋ ಅಪ್ಪಯ್ಯ, ನಾನು ಈ ಭೂಮಿ ಮೇಲೆ ಮೊದಲ ಕಂಡ ಮೇಲೆ ನೀನು ಕಂಡಿದ್ದು. ಹೌದು ಅಪ್ಪಯ್ಯ. ಕೊಂಡಾಡಿದ್ರೆ ನಿನ್ನ ಕರ್ಮವನ್ನು ಮೂರ್ಖ ಮಾಡಿರುವ ಎನ್ನುವ ತರ್ಕ. ಕಾಂತಿ, ನಿನಗೆ ಏತಕ್ಕೆ ಇಷ್ಟು ಸಿಟ್ಟುವಲ್ಲವಾ? ಆ ಹರಿಯನ್ನು ಕೊಂಡಾಡಿದಕ್ಕೆ ಸಿಟ್ಟು ಬರುವುದು ಸುಂದರಿ. ಮಗನು ಇನ್ನು ಚಿಕ್ಕವನಲ್ಲವೇನೂ ಅಲ್ಲವಾ? ಅವನ ಚಿಕ್ಕನವಾದರೆ ಎನ್ನ ಮಾತು ಕೇಳಬಾರದು ಸುಂದರಿ. ಚಿಕ್ಕವನಾದ್ದರಿಂದ ಹೀಗೆ ಹಠವನ್ನು ಮಾಡುತ್ತಿರುವನು ಕಾಂತ. ಅದು ಏನಕ್ಕೆ ಸುಂದರಿ? ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಸುಂದರಿ. ಅದಿಯೇ ಸೈರಿಸೋ ನಿನ್ನ ಮನದ ಯೋಚನೆ. ಅದಿಯೇ ಸೈರಿಸೋ ಎಲ್ಲ ನೋಡಿಯನು ಆಲಿಸೋ. ಯಾವ ಕಾರಣ ಸುರನಳು ಪಂಥ ಅವಳು ನಮ್ಮಯ ವಂಶದ ದೀಪ. ಚೆನ್ನಾಗಿ ಕೇಳು. ಯಾವ ಕಾರಣ ಸುರನಳು ಪಂಥ ಅವಳು ನಮ್ಮಯ ವಂಶದ ದೀಪ. ಏನು ಅರಿಯದ ಪುತ್ರನು ಅವನ. ಏನು ಅರಿಯದ ನಮ್ಮ ಕಂದರು ಹೀಗೆ ಮಾತನಾಡುತ್ತಿರುವನು ಕಾಂತ. ಕಾಂತಿ, ಅವನಿಗೆ ಬುದ್ಧಿಯನ್ನು ನಾನು ಹೇಳುವೆನು, ನೀನು ಸ್ವಲ್ಪ ತಾಳು. ಆದ ಸುಂದರಿ. ಏನು ಅರಿಯದ ಮುಖ್ಯರಾದವನು ಹೀಗೆ ಹಠವನ್ನು ಮಾಡುವೆನು. ಅದಿಯೇ ಸೈರಿಸೋ ಎನ್ನ ನುಡಿಯನ್ನು ಆಲಿಸೋ. ಎನ್ನ ನುಡಿಯನ್ನು ಆಲಿಸೋ. ಪ್ರಾಣಕಾಂತ, ಕಾಂತಿ, ನಮ್ಮ ಮಗನಾದ ಪ್ರಹ್ಲಾದನು ಇನ್ನು ಚಿಕ್ಕವನಿರುವುದರಿಂದ ಹೀಗೆ ಹಠವನ್ನು ಮಾಡುತ್ತಿರುವನು. ಆ ಕಂದನಿಗೆ ಯಾರೋ ಇಂಥ ಬುದ್ಧಿಯನ್ನು ಹೇಳಿರುವರು ಕಾಂತ. ಕಾಂತಿ, ಕಂದನಿಗೆ ಬುದ್ಧಿಯನ್ನು ಹೇಳಿ ನಾನು ದಾರಿಗೆ ತರುತ್ತೇನೆ ಕಾಂತ. ಗುಣವಂತ ಅರೆ ಚಂದ್ರಮುಖಿ ಎನ್ನ ಪ್ರಾಣಸಖಿ. ಪ್ರಾಣಕಾಂತ, ನೀನು ಪೇಳುವುದ ಸರಿ ಇಲ್ಲವೆಂದ್ರೆ ಯಾರು? ನನಗೆ ಮಕ್ಕಳ ಮಮಕಾರ ಇಲ್ಲವೇ? ಹೇಗೆ ಯಾರು ಹೇಳಿದ್ರೆ ಈ ಅಣ್ಣನ ಕರುಣೆ ಇಲ್ಲದಂತೆ ಕಡಿಮೆ